ನಮಸ್ಕಾರ. ಸಮಗ್ರ ಮನೆಮದ್ದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಇವತ್ತು ನನ್ನ ಜೊತೆ ಖ್ಯಾತ ಆಯುರ್ವೇದಿಕ್ ತಜ್ಞರಾಗಿರುವಂತಹ ಶ್ರೀಮತಿ ಡಾಕ್ಟರ್ ಗೀತಾ ಪುತ್ತೂರ್ ಅವರು ನನ್ನ ಜೊತೆಗಿದ್ದಾರೆ. ಮೊದಲದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ ಮೇಡಮ್. ನಮಸ್ತೆ. ಸಾಮಾನ್ಯವಾಗಿ ಆಯುರ್ವೇದಿಕ್ ಅಂದ ತಕ್ಷಣ ಎಲ್ಲರೂ ಕೂಡ ಹಿಂಜರಿತಾರೆ. ಬೇಸಿಕಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬೇಗ ಕ್ಯೂರ್ ಆಗಲ್ಲ, ಹೋಮಿಯೋಪತಿ ಅಲೋಪತಿನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅನ್ನೋದು ಅನೇಕ ಜನ ತಗೊಳ್ಳುವಂತಹ ಡಿಸಿಷನ್. ಬಟ್ ಆಯುರ್ವೇದಿಕಲ್ಲಿ ಎಲ್ಲ ಟ್ರೀಟ್ಮೆಂಟ್ಗಳಿಗೂ ಸೊಲ್ಯೂಷನ್ ಇದೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಮೇಜರ್ಲಿ ಇವತ್ತಿನ ಟ್ರೆಂಡಿಗೆ ಕಣ್ಣಿನ ಸಮಸ್ಯೆ ಭಾಳ ಜೋರಾಗಿ ಕಾಡುತ್ತೆ. ಅಂದರೆ ಭಾಳ ಚಿಕ್ಕ ವಯಸ್ಸಿಗೆ ಐಸೈಟ್ಸ್ ಬಂದುಬಿಡುತ್ತೆ. ದೂರದೃಷ್ಟಿ ಆಗಿರ್ಬೋದು, ಹತ್ತಿರದ ದೃಷ್ಟಿ ಆಗಿರ್ಬೋದು, ಅಂದರೆ ದೃಷ್ಟಿಯ ಲೋಪದೋಷಗಳು ಆಗಿಬಿಡುತ್ತೆ. ಏನಕ್ಕೆ ಆಗುತ್ತೆ ಹಂಗೆ ಅಂತ, ಯಾವ ಕಾರಣಕ್ಕಾಗುತ್ತೆ ಅಂತ ನೋಡಿ, ನಮ್ಮಲ್ಲಿ ಶರೀರದಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಅಂತ ಇದೆ. ಮುಖ್ಯವಾಗಿ ಪಂಚ ಜ್ಞಾನೇಂದ್ರಿಯಗಳಲ್ಲಿ ನಯನ ಒಂದು. ನಯನ ಅಂದರೆ ಕಣ್ಣು. ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ ಅಂತ ಕರೀತಾರೆ. ಹೀಗೆ ಕಣ್ಣು ಅಂದರೆ ಎಲ್ಲರಿಗೂ ಗೊತ್ತಿರೋ ಸಮಸ್ಯೆ ಅಂದರೆ ಓನ್ಲಿ ದೂರದೃಷ್ಟಿ, ಹತ್ತಿರ ದೃಷ್ಟಿ ಅಂಥೇಳಿ, ಮತ್ತು ಇಲ್ಲಾಂದರೆ ಜಾಸ್ತಿ ಅಂದರೆ ಏಜ್ ರಿಲೇಟೆಡ್ ಕ್ಯಾಟ್ರಾಕ್ಟು, ಮೋತಿಬಿಂದು ಅಂಥೇಳಿ ಕರೀತಾರೆ. ಪೊರೆ ಸಮಸ್ಯೆ ಮಾತ್ರ ಅವ್ರಿಗೆ ಎಲ್ಲರಿಗೂ ಸಾಮಾನ್ಯ ಜನರಿಗೆ ಗೊತ್ತಿರುವಂಥ ವಿಷಯ. ಬಟ್ ಕಣ್ಣಿನಲ್ಲಿ ಹಲವಾರು ವಿಧವಾದ ಕಾಯಿಲೆಗಳು ಇದೆ. ಫಸ್ಟು ಕಣ್ಣು ಅಂದ್ಕೊಳ್ಳೆ ಮುಂಭಾಗದ ಕಣ್ಣು, ಹಿಂಭಾಗದ ಕಣ್ಣು ಅಂತ ಹೇಳ್ತೀವಿ. ಮುಂಭಾಗದ ಕಣ್ಣು ಅಂದರೆ ಈಗ ಒಬ್ಬ ಮನುಷ್ಯನಲ್ಲಿ ಎದುರುಗಡೆ ನೋಡಿದಾಗ ನಮಗೆ ಕಣ್ಣಲ್ಲಿ ಏನೆಲ್ಲ ಕಾಣುತ್ತೋ ಅದೆಲ್ಲ ಆ್ಯಂಟೀರಿಯರ್ ಪಾರ್ಟ್, ಇಲ್ಲ ಮುಂಭಾಗದ ಕಣ್ಣು ಅಂತ ಹೇಳ್ಬೋದು. ಹಿಂಭಾಗದ ಕಣ್ಣು ಅಂತ ಒಂದಿರುತ್ತೆ, ಅದು ಪೋಸ್ಟೀರಿಯರ್ ಪಾರ್ಟ್ ಅಂತೇಳಿ ನಾವು ಕರಿತೀವಿ. ಆ್ಯಂಟೀರಿಯರ್ ಪಾರ್ಟ್ ಅಂದರೆ ನಮಗೆ ಏನು ದೂರದೃಷ್ಟಿ, ಹತ್ತಿರ ದೃಷ್ಟಿ, ಪೊರೆ ಬರೋದು, ಏನಾದರೂ ಇನ್ಫೆಕ್ಷನ್ ಇರೋದು, ಇಲ್ಲ ಕಣ್ಣಲ್ಲಿ ಏನಾದರೂ ಈಚಿಂಗ್ ಆಗೋದು, ಇಲ್ಲ ಐ ಪ್ರೆಷರ್ಸ್ ಅಂತ ಬರುತ್ತೆ. ಇನ್ನೊಂದು ಯಾವ ಥರ ನಮ್ಮ ದೇಹಕ್ಕೆ BP ಬರುತ್ತೋ ಅದೇ ಥರ ನಮ್ಮ ಕಣ್ಣಿನಲ್ಲಿ ಒಂದು ಒತ್ತಡ ಇರುತ್ತೆ. ಅದಕ್ಕೆ ನಮ್ಮ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಇಂಟ್ರಾ ಆಕ್ಯುಲರ್ ಪ್ರೆಷರ್ಸ್ ಅಂತ ಕರಿತೀವಿ. ಅದು ಜಾಸ್ತಿ ಆದ್ರೂ ಸಮಸ್ಯೆ ಆಗುತ್ತೆ, ಕಡಿಮೆ ಆದ್ರೂ ಸಮಸ್ಯೆ ಆಗುತ್ತೆ. ಈಗ ಜಾಸ್ತಿ ಆದಾಗ ಅದಕ್ಕೆ ಅಲೋಪತಿಯಲ್ಲಿ IOP ಡ್ರಾಪ್ಸ್ ಅಂತೇಳಿ ಕೊಡ್ತಾರೆ. ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ ಹೊರತು, ಬಟ್ ನರ ಹಿಂಭಾಗದಲ್ಲಿರ್ತಕ್ಕಂಥ ಮೇನ್ ನರ ಏನಿದೆ ಅದು ದಿನಕ್ಕೂ ಡ್ಯಾಮೇಜ್ ಆಗ್ತಾ ಬರುತ್ತೆ. ಕಡಿಮೆ ಆದ್ರೂ, ತುಂಬ ಒತ್ತಡ ಕಡಿಮೆ ಆದ್ರೂ ಹಿಂಭಾಗದಲ್ಲಿರ್ತಕ್ಕಂಥ ನರದ ಪದರ ವೀಕ್ ಆಗಿ ಕಟ್ಟಾಗೋ ಸಮಸ್ಯೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಫಸ್ಟು ಮುಂಭಾಗದಿಂದ ಸ್ಟಾರ್ಟ್ ಮಾಡೋಣ. ದೂರದೃಷ್ಟಿ. ಯಾಕೆ ದೂರದೃಷ್ಟಿ ತೊಂದರೆ ಆಗುತ್ತೆ? ತುಂಬ ಇತ್ತೀಚೆಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದವ್ರವರೆಗೂ ದೂರದೃಷ್ಟಿ ಸಮಸ್ಯೆ ಇದ್ದೇ ಇರುತ್ತೆ. ಹತ್ತಿರ ದೃಷ್ಟಿ ಅಂತಂದರೆ ಏಜ್ 40 ಆದಮೇಲೆ ಬರೋ ಅಂಥದ್ದು ಕೆಲವೊಬ್ಬರಿಗೆ. ಸೊ ದೂರದೃಷ್ಟಿಯಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಫೋಕಸಿಂಗ್ ಪ್ರಾಬ್ಲಮ್. ಹೊರಗಡೆಯಿಂದ ಏನು ಲೈಟ್ ಪಾಸ್ ಆಗುತ್ತೋ ಅದು ಮುಂಭಾಗದಿಂದ ಹಾದು ಹಿಂಭಾಗದಲ್ಲಿರ್ತಕ್ಕಂಥ ರೆಟಿನಾ ಅಂತ ಏನಿರುತ್ತೋ, ಹಿಂಭಾಗದಲ್ಲಿ ಅಂದರೆ ಪೋಸ್ಟೀರಿಯರ್ ಕಣ್ಣಲ್ಲಿರ್ತಕ್ಕಂಥ ಇನ್ನರ್ ಮೋಸ್ಟ್ ಲೇಯರ್ಗೆ ರೆಟಿನಾ ಅಂತ ಕರಿತೀವಿ. ಇದು ನರದ ಪದ್ರ. ಇದು ನಮಗೆ ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ನಮಗೆ ದೃಷ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸೆಲ್ಸ್ ಇದರಲ್ಲೇ ಇರುತ್ತೆ. ಹೊರಗಡೆಯಿಂದ ಲೈಟ್ ಬಂದಾಗ ರೆಟಿನಾ ಮೇಲೆ ಫೋಕಸ್ ಆಗುತ್ತೆ. ಫೋಕಸ್ ಆದಾಗ ಮತ್ತೆ ಅಲ್ಲಿಂದ ಮೇನ್ ನರ ಏನಿರುತ್ತೆ ಅದು ಆಪ್ಟಿಕ್ ನರ್ವ್ ಅಂತಿರುತ್ತೆ. ಅದು ನಮ್ಮ ಬ್ರೈನ್ಗೆ ಕನೆಕ್ಷನ್ ಇರುತ್ತೆ. ಅಲ್ಲಿಂದ ಸಿಗ್ನಲ್ ಬ್ರೈನ್ಗೆ ಹೋಗುತ್ತೆ, ಮತ್ತು ಅಲ್ಲಿಂದ ರಿಸೀವ್ ಮಾಡಿಕೊಂಡಾಗ ಆಬ್ಜೆಕ್ಟ್ಸ್ ರಿಫ್ಲೆಕ್ಟ್ ಆಗುತ್ತೆ. ನಮ್ಮ ಲೈಟ್ ರಿಫ್ಲೆಕ್ಟ್ ಆದಾಗ ನಮಗೆ ಆಬ್ಜೆಕ್ಟ್ಸ್ ಎಲ್ಲ ನಾರ್ಮಲ್ ಆಗಿ ಕಾಣಿಸುತ್ತೆ. ಇದು ನಾರ್ಮಲ್ ಆಗಿ ಪ್ರಾಸೆಸ್ ಆದರೆ ಮಾತ್ರ ನಮಗೆ ದೃಷ್ಟಿ ಅನ್ನೋದು ನಾರ್ಮಲ್ ಆಗಿ ಇರುತ್ತೆ. ಇನ್ ಕೇಸ್ ಈಗ ಮಯೋಪಿಯಾ ಅಂದರೆ ದೂರದೃಷ್ಟಿದು ಸಪೋಸ್ ಅದು ಸರಿಯಾಗಿ ಫೋಕಸ್ ಆಗ್ತಾ ಇಲ್ಲ, ಮುಂಭಾಗದಲ್ಲಿ ಫೋಕಸ್ ಆಯಿತು ಲೈಟ್ ಅಂದಾಗ ನಮಗೆ ದೂರ ಇರ್ತಕ್ಕಂಥ ಆಬ್ಜೆಕ್ಟ್ಸ್ ಸರಿಯಾಗಿ ಕಾಣಲ್ಲ. ಅದಕ್ಕೆ ಮಯೋಪಿಯಾ ಅಂತ ಕರಿತೀವಿ. ಅದು ಹಿಂಭಾಗದಲ್ಲಿ ಬಿದ್ದಾಗ ಹತ್ತಿರದ ಇರ್ತಕ್ಕಂಥ ಆಬ್ಜೆಕ್ಟ್ಸ್ ಸರಿಯಾಗಿ ಕಾಣಲ್ಲ. ಹೈಪರ್ಮೆಟ್ರೋಪಿಯಾ, ಪ್ರೆಸ್ ಬಯೋಪಿಯಾ ಅಂತೇಳಿ. ಇದು ಪ್ರೆಸ್ ಬಯೋಪಿಯಾ ಅನ್ನೋದು ಚಾಳಿಸಿ ಅಂತೇಳಿ ನಾರ್ಮಲ್ ಆಗಿ ಕರಿತೀವಿ. ಅಂದರೆ 40 ಇಯರ್ಸ್ ಆದಮೇಲೆ ಪ್ರತಿಯೊಬ್ಬರಿಗೂ ಬರ್ತಕ್ಕಂಥ ಸಮಸ್ಯೆ. ಇದು ರೀಡಿಂಗಿಗೆ ತುಂಬ ಸಮಸ್ಯೆ ಆಗುತ್ತೆ. ಆಮೇಲೆ ಹಿಂಭಾಗದ ಕಣ್ಣಿಗೆ ಬಂದಾಗ ಇಲ್ಲಿ ನಾನು ಹೇಳಿದೆ ಇನ್ನರ್ ಮೋಸ್ಟ್ ಲೇಯರ್ ಏನಿದೆ ಅದು ನರದ ಪದ್ರ ಅಂತ ಹೇಳಿದೆ, ಅದು ರೆಟಿನಾ. ಓಕೆ, ಇದು ನಮಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ದೃಷ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೆಲ್ಸ್ ಏನಿದೆ ಸೈಡಲ್ಲಿ ಇರ್ತಕ್ಕಂಥ ಸೆಲ್ಸ್ ನಮಗೆ ರಾತ್ರಿ ದೃಷ್ಟಿಗೆ ಮತ್ತು ಸೈಡ್ ನೋಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ರಾಡ್ಸ್ ಅಂತ ಕರಿತೀವಿ. ಸೆಂಟ್ರಲ್ಲಿ ಇರ್ತಕ್ಕಂಥ ಪೋರ್ಷನ್ ಏನಿದೆ ಅಲ್ಲಿ ನಮಗೆ ಮೆಕ್ಯುಲಾ ಅಂತ ಕರಿತೀವಿ. ಅಲ್ಲಿ ಮೇನ್ಲಿ ಕೋನ್ ಸೆಲ್ಸ್ ಅಂತ ಇರುತ್ತೆ. ನಮಗೆ ರೀಡಿಂಗಿಗೆ, ರೈಡಿಂಗಿಗೆ, ಮತ್ತು ಓದಲಿಕ್ಕೆ, ಏನಾಗಲಿ ನೋಡಲಿಕ್ಕೆ
ಪ್ರತಿಯೊಂದೂ 90% ವಿಷನ್ ಏನಿದೆ, ಡೇ ವಿಷನ್ ಏನಿದೆ ಅದೆಲ್ಲ ನಮಗೆ ಸೆಂಟ್ರಲ್ ಪೋರ್ಷನಿಂದನೇ ಬರುತ್ತೆ. ಸೊ ಇದರಿಂದ ನಮಗೆ ರೆಟಿನಾ ಅನ್ನೋದು ತುಂಬ ಇಂಪಾರ್ಟೆಂಟ್. ರೆಟಿನಾದ ಬಗ್ಗೆ ಹೇಳಬೇಕು ಅಂದರೆ ಇತ್ತೀಚೆಗೆ ಜನಕ್ಕೆ ಅವೇರ್ನೆಸ್ ಸಿಗ್ತಾ ಇದೆ. ಇಲ್ಲಿವರೆಗೂ ಕಣ್ಣು ಅನ್ಕೊಳ್ಳ ಓನ್ಲಿ ಅವ್ರಿಗೆ ಏನಿದ್ರು ಕನ್ನಡಕ ಅದ್ರ ಬಗ್ಗೆ ಮಾತ್ರ ಅರಿವಿರ್ತಿತ್ತು. ಬಟ್ ಇತ್ತೀಚೆಗೆ ತುಂಬ ಜನ ಶುಗರು, BP ಮತ್ತು ಬೇರೆ ವಂಶ ಪಾರಂಪರೆಯಿಂದ ಬರ್ತಕ್ಕಂಥ ಕೆಲವೊಂದು ಕಾಯಿಲೆಗಳಿದ್ದಾವೆ. ಈಗ ಮೇಯ್ನಾಗಿ ನನ್ನ ಹತ್ರ ಲ್ಯಾಂಡ್ ಆಗ್ತಕ್ಕಂಥ ಪೇಷಂಟ್ಸ್ ಬಂದುಬಿಟ್ಟು ಶುಗರಿಂದ ಅಫೆಕ್ಟ್ ಆಗುತ್ತೆ. ಇದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೀವಿ. ಸೊ ಇದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟೇಜಸ್ ಅಂತ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಶುಗರ್ಸ್ ಜಾಸ್ತಿ ಆದಾಗ, ಶುಗರ್ ಲೆವೆಲ್ ಜಾಸ್ತಿ ಆದಾಗ ಕೆಲವೊಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ಕೆಲವೊಬ್ಬರಿಗೆ ರೆಟಿನಾ ಪ್ರಾಬ್ಲಮ್ ಆಗುತ್ತೆ. ಸೊ ರೆಟಿನಾದಲ್ಲಿ ನರದ ಪದರದಲ್ಲಿ ಪ್ರಾಬ್ಲಮ್ ಆದಾಗ, ಶುಗರ್ ಜಾಸ್ತಿ ಆದಾಗ ನರದಲ್ಲಿ ಏನಾಗುತ್ತೆ, ಬ್ಲಡ್ ವೆಸಲ್ಸ್ ಅನ್ನೋದು ಲೀಕೇಜಸ್ ಆಗುತ್ತೆ. ಇಲ್ಲಿ ಬ್ಲಡ್ ಅನ್ನೋದು ಲೀಕ್ ಆಗ್ತಾ ಬಂದಾಗ ಅವ್ರಿಗೆ ಸಡನ್ನಾಗಿ ಬ್ಲರ್ನೆಸ್ ಆದಾಗ, ಬ್ಲರ್ನೆಸ್ ಜಾಸ್ತಿ ಆಗುತ್ತೆ. ಈಗ ತುಂಬ ಜನಕ್ಕೆ ಏನಾಗುತ್ತೆ, ಹೈ ಶುಗರ್ ಲೆವೆಲ್ಸ್ ಹೋದಾಗ ಸಡನ್ನಾಗಿ ಲಾಸ್ ಆಫ್ ವಿಷನ್ ಕಂಡುಬರುತ್ತೆ. ಒಂಥರ ಅವ್ರಿಗೆ ಬ್ಲಡ್ ಸೋರ್ದಂಗೆ ಲಿಟ್ರಲಿ ಟೆಲ್ ಈ ಥರ ನಮ್ಗೆ ಆಗ್ತಾ ಇದೆ. ಸಡನ್ನಾಗಿ ಬ್ಲರ್ನೆಸ್ ಆಯಿತು, ಒಂದು ಕಣ್ಣು ಆಗ್ಬೋದು, ಎರಡೂ ಕಣ್ಣು ಅಫೆಕ್ಟ್ ಆಗ್ಬೋದು. ಸಡನ್ನಾಗಿ ಬ್ಲರ್ನೆಸ್ ಆದಾಗ ಶುಗರ್ ಪೇಷಂಟಲ್ಲಿ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇದರಲ್ಲಿ ವಿಟ್ರೆಕ್ಟಮಿ ಸರ್ಜರಿ ಅಂತೇಳಿ ಮಾಡ್ತಾರೆ. ನಮ್ಮ ಆಯುರ್ವೇದದಲ್ಲಿ ಸರ್ಜರಿ ಇರಲಾರ್ದೇ ಅಲ್ಲಿ ಏನು ಬ್ಲಡ್ ಇದೆ ಆ ಬ್ಲಡ್ನ ಅಬ್ಸಾರ್ಬ್ ಮಾಡೋಕ್ಕೆ ನಾವು ಓರಲ್ ಮೆಡಿಕೇಷನ್ ಕೊಡ್ತೀವಿ. ಇನ್ ಕೇಸ್ ಕೆಲವೊಬ್ಬರಿಗೆ ಯಾವುದಾದ್ರೂ ಪಂಚಕರ್ಮ ಥೆರಪಿ ನೀಡೆಡ್ ಇದೆ, ಬೇರೆ ಕಾಯಿಲೆಗಳಿಂದ ಅವ್ರಿಗೆ ಅಫೆಕ್ಟ್ ಆಗ್ತಾ ಇದ್ದರೆ ಅವ್ರಿಗೂ ಪಂಚಕರ್ಮ ಥೆರಪಿ ಯಾವ ಸ್ಟೇಜಲ್ಲಿ ನೀಡೆಡ್ ಇದ್ದರೆ ಆ ಸ್ಟೇಜಲ್ಲಿ ನಾನು ಅಡ್ವೈಸ್ ಮಾಡ್ತೇನೆ. ಸೊ ಇದು ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟೇಜ್ ಅಂತ ಹೇಳಿದೆ. ಎಷ್ಟು ಅರ್ಲಿಯಾಗಿ ನಮ್ಮ ಹತ್ರ ರೀಚ್ ಆಗ್ತಿರೋ ಅಷ್ಟು ಬೇಗ ನಾನು ಟ್ರೀಟ್ಮೆಂಟ್ ಕೊಡ್ಬೋದು. ಇಲ್ಲಿ ಅಲೋಪತಿಯಲ್ಲಿ ಬಂದುಬಿಟ್ಟು ಲೇಸರು, ಇಂಜೆಕ್ಷನ್ ಅಂತೇಳಿ 2 ಆಪ್ಷನ್ಸ್ ಕೊಡ್ತಾರೆ. ಲೇಸರ್ ಅಂದಾಗ ಏನಾಗುತ್ತೆ, ಸ್ವಲ್ಪ ಬ್ಲೀಡಿಂಗ್ ಆಗಿರುತ್ತೆ, ಅದನ್ನು ಬ್ಲಡ್ ವೆಸಲ್ಸ್ನ ಸೀಸ್ ಮಾಡಲಿಕ್ಕೆ ಅಂತೇಳಿ ಲೇಸರ್ ಶಾರ್ಟ್ಸ್ ಕೊಡ್ತಾರೆ. ಲೇಸರ್ ಶಾರ್ಟ್ಸ್ ಕೊಟ್ಟಾಗ ನಿಮಗೆ ಟೆಂಪ್ರವರಿಯಾಗಿ ಅಲ್ಲಿ ಬ್ಲಡ್ಡನ್ನು ಸೀಸ್ ಮಾಡಬಹುದು, ರಕ್ತ ಸೋರೋದನ್ನು ನಿಲ್ಲಿಸಬಹುದು. ನಿಲ್ಲಿಸಿದಾಗ ಅವ್ರಿಗೆ ಏನಾಗುತ್ತೆ, ಪೇಷಂಟ್ಗೆ ಇಮ್ಮಿಡಿಯೇಟಾಗಿ ಸ್ವಲ್ಪ ಕ್ಲಾರಿಟಿ ಬಂದಂಗೆ ಆಗುತ್ತೆ ಹೊರತು ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಬಟ್ ಲೇಸರ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸೈಡಲ್ಲಿ ಲೇಸರ್ ಶಾರ್ಟ್ಸ್ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಏನು ನಮಗೆ ದೃಷ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೆಲ್ಸ್ ಇದೆ ಅಂತ ಹೇಳಿದೆ ನಾನು ನಿಮಗೆ. ಸೊ ಆ ಸೆಲ್ಸ್ ಬಂದುಬಿಟ್ಟು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನಂಬರ್ ಆಫ್ ಲೇಸರ್ಸ್ ರಿಪೀಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅವ್ರಿಗೆ ಆಫ್ಟರ್ ಸಮ್ ಟೈಮ್ ಸ್ವಲ್ಪ ಒಂದು 3 months 6 months ಡಿಪೆಂಡಿಂಗ್ ಆನ್ ದ ಸಿವಿಯರಿಟಿ ಆಫ್ ದ ಲೇಸರ್ ಎಷ್ಟು ಮಾಡಿರ್ತಾರೆ ಅನ್ನೋದ್ರ ಮೇಲೆ ಅವ್ರಿಗೆ ಸೈಡ್ ವಿಷನ್ನು ಮತ್ತು ನೈಟ್ ವಿಷನ್ನು ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ರಾತ್ರಿ ಸಮಯದಲ್ಲಿ ಕಣ್ಣು ಕಾಣುವಂಥ ಸಂಭವ ಕಡಿಮೆ ಆಗುತ್ತೆ. ಕತ್ಲಾದ್ರೂ ನಾರ್ಮಲ್ ಪರ್ಸನ್ಗೆ ಕಾಣುತ್ತೆ. ಓಕೆ, ಬಟ್ ಈ ಥರ ಲೇಸರ್ ಮಾಡಿದಾಗ ಅಲ್ಲಿರ್ತಕ್ಕಂಥ ರಾಡ್ ಸೆಲ್ಸ್ ಅನ್ನೋದು ಡ್ಯಾಮೇಜ್ ಆಗಿರುತ್ತೆ. ಸೊ ಲೇಸರಿಂದ ಏನಾಗುತ್ತೆ, ಅವ್ರಿಗೆ ಸ್ವಲ್ಪ ಡಾರ್ಕ್ನೆಸ್ ಇದ್ರೂ ಅವ್ರಿಗೆ ತುಂಬ ಸಮಸ್ಯೆ ಆಗುತ್ತೆ. ಆಮೇಲೆ ಡ್ರೈವಿಂಗಿಗೂ ಸಪೋಸ್ ನಾವು ಸೈಡಲ್ಲಿ ಯಾವ ಕಾರ್ ಬರ್ತಾ ಇದೆ, ಏನು ಬರ್ತಾ ಇದೆ ನೋಡಿಬಿಟ್ಟು ನಾವು ಡ್ರೈವಿಂಗ್ ಮಾಡಬಹುದು ನಾರ್ಮಲ್ ಪರ್ಸನ್ಸ್. ಈಗ ತುಂಬ ಲೇಸರ್ ಮಾಡಿದಾಗ ಸೈಡ್ ಇರ್ತಕ್ಕಂಥ ರಾಡ್ ಸೆಲ್ಸ್ ಅಫೆಕ್ಟ್ ಆಗಿರೋದ್ರಿಂದ ಅವ್ರಿಗೆ ಏನಾಗುತ್ತೆ, ಯಾವ ವೆಹಿಕಲ್ ಬರುತ್ತೆ, ಸೈಡಲ್ಲಿ ಯಾರಾದರೂ ಪಾಸ್ ಆದ್ರೂ ಗೊತ್ತಾಗೋದು ತುಂಬ ಕಷ್ಟ ಆಗುತ್ತೆ. ಈ ಸೈಟ್ಸ್ಗಳನ್ನು ಕಡಿಮೆ ಮಾಡ್ಕೊಳ್ಳೋದು ಇದಕ್ಕೆ ಮನೆಮದ್ದು ಏನು ಅಂತ ಅಂದರೆ, ಈಗ ನೀವಾಗಲೇ ಹೇಳಿದಾಗೆ ಇಂಗ್ಲೀಷ್ ಟ್ರೀಟ್ಮೆಂಟ್ ಪ್ರಕಾರ ಹೋದರೆ, ಅಂದರೆ ಅಕಾರ್ಡಿಂಗ್ ಟು ಹೋಮಿಯೋಪತಿ, ಅಲೋಪತಿ ಹೋದರೆ ಲೇಸರ್ ಟ್ರೀಟ್ಮೆಂಟ್ ಇದೆ, ಇಂಜೆಕ್ಷನ್ ಥ್ರೂ ಅದನ್ನು ಸೈಟ್ಗಳನ್ನು ಕಡಿಮೆ ಮಾಡ್ತಾರೆ ಆ್ಯಂಡ್ ಇಟ್ ವಿಲ್ ಎಫೆಕ್ಟ್ ಆ್ಯಂಡ್ ಇಟ್ ವಿಲ್ ಹಾರ್ಮ್ಫುಲ್ ಇನ್ ಅಪ್ಕಮಿಂಗ್ ಡೇಸ್ ಅಂತ ನೀವು ಹೇಳಿದ್ರಿ. ಮನೆಯಲ್ಲೇ ಇದಕ್ಕೊಂದು ಮದ್ದನ್ನು ತಯಾರಿಸಿಕೊಂಡು ಸೈಟನ್ನು ಕಡಿಮೆ ಮಾಡಿಕೊಳ್ಳುವಂತಹ ಅವಕಾಶ ಏನಾದರೂ ಇದೆನಾ ಅಂತ? ಸೈಟಿಗೆ ಇದೆ, ಇಲ್ಲ ಅಂತಿಲ್ಲ. ಬಟ್ ನಾನು ಹೇಳ್ತಿರೋ ಸಮಸ್ಯೆ ರೆಟಿನಾಗೆ ಬಂದ್ಬಿಟ್ಟು ಯಾವ ಕಾರಣದಿಂದ ಆಗಿದೆ, ಇದು ನಮಗೆ ಶುಗರ್ ಬಂದಿರೋದ್ರಿಂದ ಆಗಿರತಕ್ಕಂಥದ್ದು. ಶುಗರ್ ಲೆವೆಲ್ನ ಯಾವಾಗಲೂ ಮೇಂಟೈನ್ ಮಾಡಬೇಕು. ಓಕೆ, ನಮ್ಮ ಕಣ್ಣಿಗೆ ಯಾವುದರಿಂದ ಸ್ಟ್ರೈನ್ ಆಗ್ತಾ ಇದೆ ಅದನ್ನು ಅವಾಯ್ಡ್ ಮಾಡಬೇಕು. ಸಪೋಸ್ ನಮ್ಮ ದೇಹದಲ್ಲಿ ವಾತಪಿತ್ತ ಕಫಗಳಂತ ಇರುತ್ತೆ, ಅದರದ್ದು ಫ್ಲಕ್ಚುಯೇಷನಿಂದ ನಮಗೆ ಕೆಲವೊಂದು ಬ್ಲೀಡಿಂಗ್ ಆಗೋ ಚಾನ್ಸಸ್ಸೂ ಇರುತ್ತೆ. ಪಿತ್ತ ವೃದ್ಧಿ ಆದಾಗ ಆ ಪಿತ್ತನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥ ಔಷಧಗಳಾಗಲಿ, ಇಲ್ಲಾಂದರೆ ಕೆಲವೊಂದು ಆಹಾರ ಆಗಲಿ, ನಾವು ಪ್ರತಿಯೊಬ್ಬರು ಪೇಷಂಟ್ಗೆ ಅನುಗುಣವಾಗಿ ನಾವು ಕೆಲವೊಂದು ಆಹಾರ ಮತ್ತು ಔಷಧವನ್ನು ಸಜೆಸ್ಟ್ ಮಾಡ್ತೀನಿ.
ಸೊ ಅದರಿಂದ ಏನಾಗುತ್ತೆ, ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಮತ್ತೆ ಬ್ಲೀಡ್ ಆಗಲಾರ್ದೇನು ಕಂಟ್ರೋಲ್ ಮಾಡಲಿಕ್ಕೆ ಕೆಲವೊಂದು ಆಯುರ್ವೇದಿಕ್ ಮೆಡಿಸನಿಂದ ಸಾಧ್ಯ ಆಗಿದೆ. ಮತ್ತು ಇಂಪ್ರೂವ್ಮೆಂಟ್ನೂ ಮಾಡಬಹುದು. ಅವರ ವಿಷನ್ ಎಷ್ಟಿರುತ್ತೋ ಅದಕ್ಕಿಂತ ಚೆನ್ನಾಗಿ ಇಂಪ್ರೂವ್ಮೆಂಟ್ನೂ ಮಾಡ್ಬೋದು. ಮತ್ತು ಫರ್ದರ್ ಸ್ಟೇಜಸ್, ಅಡ್ವಾನ್ಸ್ ಸ್ಟೇಜಸ್ಗೆ ಹೋಗ್ಲಾರ್ದೆ ನಾವು ಅದನ್ನು ತಡೆಗಟ್ಬೋದು.